ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರು. ಆ್ಯಕ್ಚುಲಿ ಬಂದುಬಿಟ್ಟು ಇವತ್ತಿನ ರೈಡು ಯಲ್ಲಾಪುರ ಗೋಕರ್ಣ ಸೋಲೋ ರೈಡ್ ಹೋಗ್ತಾ ಇದ್ದೇನೆ. ಯಾಕಂದರೆ ಗೋಕರ್ಣದಲ್ಲಿಂದ ಸುಮಾರು ಪ್ಲೇಸಸ್ ಇದೆ. ಅದರಲ್ಲಿ ಒಂದು ಪ್ಲೇಸ್ ಆಗಿದ್ದು ಹೈಡನ್ ಪ್ಲೇಸು ಶಿವ ಗುಹೆ ಗೋಕರ್ಣ ಅಂತೇಳಿ. ಅದಕ್ಕೆ ಇನ್ನೊಂದು ಹೆಸರು ಬಂದುಬಿಟ್ಟು ಗೋಗರ್ಭ. ಸೋಲೋ ರೈಡ್ ಬನ್ನಿ. ಈ ವಿಡಿಯೋನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಕಾರವಾರ ಯಲ್ಲಾಪುರ ರೂಟ್ ಎಲ್ಲರಿಗೂ ಗೊತ್ತುಂಟು. ನಾ ಬಂದಿರೋದು ಹಿಲ್ಲೂರು ಕ್ರಾಸ್ ಒಳಗಿಂದ. ಇದು ಹಿಲ್ಲೂರು ರೂಟು. ಇಲ್ಲಿಂದ ಗೋಕರ್ಣ ಸೀದಾ ಒಂದೇ ರೂಟ್ ಆಗುತ್ತೆ. ಮಾದನಗಿರಿ ಟಚ್ ಆಗ್ತೀವಿ ಈ ರೂಟಲ್ಲಿ. ಗೋಕರ್ಣ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಆಲ್ ಓವರ್ ಇಂಡಿಯಾಗೂ ಗೊತ್ತು, ಫಾರಿನರ್ಸಿಗೂ ಗೊತ್ತು, ಆಲ್ ಓವರ್ ವರ್ಲ್ಡಿಗೂ ಗೊತ್ತು ಗೋಕರ್ಣ ಬಗ್ಗೆ. ಫಾರಿನರ್ಸ್ ಹೆಚ್ಚಾಗಿರ್ತಾರೆ. ಮತ್ತೊಂದು ಬಂದುಬಿಟ್ಟು ನಮ್ಮ ಪುರಾತನದ ಕಥೆಗಳು ಇದೆ ನಮ್ಮ ಗೋಕರ್ಣ ಬಗ್ಗೆ. ಆದರೆ ಆಲ್ಮೋಸ್ಟ್ ನಮ್ಮದು ಉತ್ತರ ಕನ್ನಡ ಯಾರಿಗೂ ಗೊತ್ತಿಲ್ಲ. ಯಾರು ಕೇಳಿದ್ರು ಉತ್ತರ ಕನ್ನಡ ಅಂದರೆ ಉತ್ತರ ಕರ್ನಾಟಕ ಅಂತಾರೆ ಹೊರತು ಉತ್ತರ ಕನ್ನಡ ಅನ್ನೋದಿಲ್ಲ. ಬ್ರೋ, ಇದು ನಮ್ಮದು ಉತ್ತರ ಕನ್ನಡ ಡಿಸ್ಟಿಕ್ಕು, ಉತ್ತರ ಕರ್ನಾಟಕ ಅಲ್ಲ. ನಮ್ಮ ಹಿಲ್ಲೂರು ಬ್ರಿಡ್ಜು ಹೇಗಿದೆ ನೋಡಿ. ಟಾಸ್ ಈ ಬ್ರಿಡ್ಜ್ ಬಂದುಬಿಟ್ಟು ನಮ್ಮದು ಹಿಲ್ಲೂರು ಬ್ರಿಡ್ಜ್. ಇದು ಕಾರವಾರ ಯಲ್ಲಾಪುರ ರೂಟಲ್ಲಿ ಅಲ್ಲಿ ಕ್ರಾಸಿಗೆ ಒಳಗೆ ಬಂದರೆ ಸಿಗತ್ತೆ ಬ್ರಿಡ್ಜ್. ನೋಡಿದರೆ ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರ್ಬೋದು. ಒಳಗೆ ಬಂದರೆ ಸಾಕು ಬ್ರಿಡ್ಜ್ ಕಾಣುತ್ತೆ. ಲೆಫ್ಟಿಗೆ ಹೋದರೆ ಸಿರ್ಸಿ ಮತ್ತು ಯಾಣಕ್ಕೆ ಹೋಗ್ಬೋದು. ನಾವು ರೈಟಿಗೆ ಹೋಗುವ. ಇದು ಬಂದುಬಿಟ್ಟು ಗೋಕರ್ಣ ರೂಟು, ಹಿಲ್ಲೂರು ಮೇಲಿಂದ ಹೋಗೋದು ಇದು. ಓಕೆ, ಆಫ್ ರೋಡ್ ಮೋಡ್ ಸ್ಟಾರ್ಟ್. ಓ ಇಷ್ಟೊತ್ತನ ಎಷ್ಟು ಕೂಲ್ ಆಗಿದೆ ಗೊತ್ತಾ. ತಂಡ ಅನಿಸ್ತಾಯಿತ್ತು. ಈ ಸೈಡ್ ಪೂರ್ತಿ ಉಪ್ಪಿನಾಂಶ ಅಲ್ವಾ. ಈಗ ಸೆಕೆ ಹೊಡಿತಾ ಉಂಟು. ಅಂಬಾ ರಸ್ತೆ ಹಾಳಾದ್ರೆ ನಮಗೇನು, ನನ್ನ ಅಶ್ವ ಮಾತ್ರ ಹೆಂಗಿದೆ. ಇದಕ್ಕೆ ಯಾವುದು ಅಂಟುವುದೇ ಇಲ್ಲ. ಅಶ್ವನಿಗೆ ಯಾವುದು ಅಂಟುವುದೇ ಇಲ್ಲ. ರಸ್ತೆ ನುಗ್ತಾ ಉಳಿಯೋದೆ. ಆ್ಯಕ್ಚುಲಿ ಬಂದುಬಿಟ್ಟು ಇದು ರಸ್ತೆ ಪೂರ್ತಿ ಟೂರಿಸ್ಟ್ ಪ್ಲೇಸು. ಯಾಕಂದರೆ ಟೂರಿಸ್ಟ್ ಜನ ಭಾಳ ತಿರುಗಾಡ್ತಾರೆ ಈ ಸೈಡಿಂದ. ಗೋಕರ್ಣ ಬಂದು ಸ್ಟೇ ಆಗಿ ಯಾಣಕ್ಕೆ ಹೋಗೋರು ಇರ್ತಾರೆ. ಆಮೇಲೆ ಯುಬಿತಿ ಫಾಲ್ಸಿಗೆ ಹೋಗ್ತಾರೆ. ಎಲ್ಲ ಒಂದ್ಸಲ ಸರೌಂಡಿಂಗ್ ಇಲ್ಲಿ ಏನೇನಿದೆ ಲೋಕಲ್ದಲ್ಲಿ ಏನಿದೆ ನೋಡಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಆ್ಯಕ್ಚುಲಿ ಈ ರೂಟಿಗೆ ಭಾಳ ಗಾಡಿ ತಿರ್ತಾ ಇರ್ತದೆ. ನಮ್ಮ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಏನಿಲ್ಲ ಹೇಳಿ, ಎಲ್ಲದೂ ಇದೆ. ಇನ್ನೂ ಹೈಡನ್ ಪ್ಲೇಸ್ಗಳು ಸುಮಾರಿದೆ. ಆದರೆ ಯಾರಿಗೂ ಗೊತ್ತಿಲ್ಲ. ಅದನ್ನು ತೋರಿಸೋ ಪ್ರಯತ್ನ ನನ್ನ ಕಡೆಯಿಂದ ಒಂದು ಸಣ್ಣದಾಗಿ ಪುಟ್ಟ ಪ್ರಯತ್ನ, ಸಪೋರ್ಟ್ ಮಾಡಿ ಸಾಕು. ಗೋಕರ್ಣ ಶಿವ ಕೇವ್ಸ್ ಅಂತೇಳಿ. ಆ್ಯಕ್ಚುಲಿ ಇದು ಸುಮಾರು ಲೋಕಲ್ ಜನಕ್ಕೆ ಬಿಟ್ಟರೆ ಅಲ್ಲಿ ಪ್ರವಾಸಿಗೆ ಬಂದವರಿಗೆ ಸ್ವಲ್ಪ ಗೊತ್ತಿದೆ, ಇಲ್ಲಾದರೆ ಸ್ವಲ್ಪ ಜನಕ್ಕೂ ಗೊತ್ತಿಲ್ಲ. ನನಗೂ ಕೂಡ ಗೊತ್ತಿಲ್ಲ ಈ ಪ್ಲೇಸು. ಹೋಗ್ತೇನೆ. ನೋಡ್ತಿದ್ರೆ ಸ್ನೇಹಿತರೆ ಹೇಗಿದೆ ಅಂತೇಳಿ. ಟಾಪಲ್ಲಿದ್ದೀನಿ ಈಗ. ಇದು ಬೈಪಾಸ್ ಬಂದುಬಿಟ್ಟು ಅಂಕೋಲಾ ಮಂಗಳೂರು ಮಾದನಗಿರಿ ಕ್ರಾಸ್. ಇದು ಗೋಕರ್ಣ ಇದೇ ರೂಟು. ಬನ್ನಿ ಗೋಕರ್ಣ ಒಳಗೆ ಎಂಟ್ರಿ ಕೊಡುವ. ಸಣ್ಣಕ್ಕೆ ಏನಾದ್ರು ಒಂದು ಎಳ್ನೀರು ಆದರೂ ಏನಾದ್ರು ಜ್ಯೂಸ್ ಆದರೂ ಕುಡಿಬೇಕೀಗ. ಎಳ್ನೀರು ಅಂಗಡಿ ನೋಡ್ತಿದ್ದೀನಿ ಈಗ. ಇಲ್ಲೇ ಒಂದು ಎಳ್ನೀರು ಅಂಗಡಿ ಇದೆ. ಇಲ್ಲೇ ಒಂದು ಎಳ್ನೀರು ಕುಡ್ಕೊಂಡು ಹಾಂ ಒಂದು ಎಳ್ನೀರು ಕೊಡಿ ಅಂಕಲ್.
40 ಮಟ್ಟ ಇದೆ, ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ. ಅಂಕಲ್ ಇಲ್ಲಿ ಆಗುತ್ತೆ ಶಿವಗುವೆ ಅಂತೇಳಿ, ಶಿವಗುವೆ ಭೂಗರ್ಭ ಅಂತ ಅಲ್ಲ ಅಲ್ಲಿ ಹೋಗೋಣ. ಆ ಸೈಡ್ ಹೆಂಗೆ ಹೋಗ್ಬೇಕು ಅದಕ್ಕೆ? ಅಲ್ಲಿ ಈಗ ಬೈಕ್ ಹೋಗ್ತೀವಿ ಸ್ವಲ್ಪ. ತಣ್ಣಗೆ ಒಂದು ಎಳ್ನೀರು ಕುಡ್ಕೊಂಡು ಗೋಕರ್ಣದ ಜಸ್ಟ್ ಮದನಗಿರಿ ಕ್ರಾಸಲ್ಲಿದೆ, ಒಂದು ಎಳ್ನೀರು ಕುಡಿದೆ ಜಸ್ಟ್. ಈಗ ಗೋಕರ್ಣಕ್ಕೆ ಎಂಟ್ರಿ ಕೊಡುವ ಬನ್ನಿ ಸ್ನೇಹಿತರೆ. ಆ್ಯಕ್ಚುಲಿ ಗೋಕರ್ಣ ಬಂದುಬಿಟ್ಟು ನಮ್ಮ ಟೂರಿಸ್ಟ್ ಪ್ಲೇಸ್ ಇದು. ಸುಮಾರು ದೇಶದಿಂದ ಎಲ್ಲ ಜನಗಳು ಬರ್ತಾರೆ ಇಲ್ಲಿ, ಟೂರಿಸ್ಟ್ ಜನ. ನೋಡ್ತೀರಾ ಎಷ್ಟು ಗಾಡಿ ಇದೆ ಅಂತೇಳಿ. ಇಲ್ಲೇನು ನೋಡ್ತಿದ್ರಲ್ಲ ಸ್ನೇಹಿತರೆ, ಇದು ಉಪ್ಪು ತಯಾರು ಮಾಡ್ತಾರೆ ಇಲ್ಲಿ. ಯಾವುದಂದ್ರೆ ಕಲ್ಲು ಉಪ್ಪು ಮಾಡ್ತಾರಲ್ಲ, ಇದು ನಮ್ಮ ಗೋಕರ್ಣದ್ದು ಫೇಮಸ್ಸು. ಇದು ಪೂರ್ತಿ ಉಪ್ಪು ರೆಡಿ ಆಗುತ್ತೆ. ಕಲ್ಲು ಉಪ್ಪು ಅಂತಾರಲ್ಲ, ಆ ಉಪ್ಪು ರೆಡಿ ಆಗುತ್ತೆ. ಹೆಂಗಿದೆ ನೋಡಿ. ಅಂತೂ ಗೋಕರ್ಣ ಬಂದು ರೀಚ್ ಆದೆ. ಇಲ್ಲಿ ಯಾರಿಗೆ ಲೋಕಲಿಗೆ ಕೇಳಬೇಕು, ಯಾರು ಲೋಕಲ್ ಅವ್ರು ಕಾಣಿಸ್ತಾ ಇಲ್ಲ, ಬರೀ ಟೂರಿಸ್ಟ್ ಗಾಡಿನೇ ಹೆಚ್ಚಾಗಿದೆ. ಇದು ಹಿಂಗೆ ಮೇಲೆ ಇದಕ್ಕೆ ಹೋಗ್ಬೇಕು, ಓಮ್ ಬೀಚ್ ರೋಡ್ ಇದು. ಆಟೋದಲ್ಲೂ ಯಾರೂ ಇಲ್ಲ. ಇಲ್ಲೇ ಸೈಡಿ ಹಾಕಿ ಯಾರಿಗಾರು ಕೇಳೋ ಬನ್ನಿ. ಯಾರಿಗೆ ಕೇಳೋದಿಲ್ಲಿ? ಗೋಕರ್ಣ ಮಾರ್ಕೆಟ್ ಇದು ಪೂರ್ತಿ. ಈಗೆಲ್ಲ ಯಾವ ಸೈಡ್ ಹೋಗ್ಬೇಕು, ಯಾರಿಗೆ ಕೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಇಲ್ಲ ಯಾರಿಗೆ ಕೇಳ, ಪೂರ್ತಿ ಗೋಕರ್ಣ ಮಾರ್ಕೆಟ್ ಇಲ್ಲಿ ನೋಡ್ತಿದ್ದೀರ. ಪೂರ್ತಿ ಸ್ನೇಹಿತರೆ ಎಲ್ಲ ಟೂರಿಸ್ಟ್ ಜನ, ಪ್ರವಾಸಿಗರು ಎಷ್ಟೆಲ್ಲ ಜನ ಇದ್ದಾರೆ. ಹೋಗೋದಾ? ಇದು ಬಂದ್ಬಿಟ್ಟು ಮಹಾಬಲೇಶ್ವರ ದೇವಸ್ಥಾನ. ಮಹಾಬಲೇಶ್ವರ ದೇವಸ್ಥಾನ. ಫೋಟೋ ಹಾಕೋಣ. ಒಂದು ಫೋಟೋ ತಗೋತ ನೋಡಿ ಸ್ನೇಹಿತರೆ. ಜಸ್ಟ್ ನಮ್ಮದು ಗೋಕರ್ಣ ಬೀಚು ಹೆಂಗಿದೆ ಅಂತ. ಫೋಟೋ ಹಾಕೋಣ. ಸ್ಟ್ಯಾಂಡ್ ಇದೆ ಹಿಲ್ ಟಾಪ್ ಅಂತ ಮೇಲ್ಗಡೆನಾ? ಮೇಲ್ಗಡೆ ಅದನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಬನ್ನಿ, ಇಲ್ಲಿಂದ ಗಣಪತಿ ದೇವಸ್ಥಾನ ಹತ್ರ ಹೋಗ್ಬೇಕಂತೆ. ಇದು ಗಣಪತಿ ದೇವಸ್ಥಾನ. ಇಲ್ಲಿಂದ ಕುಡ್ಲೆ ಬೀಚ್ ಅಂತ ಇಲ್ಲಿ ಸಣ್ಣ ರಸ್ತೆ ಇದೆ ನೋಡಿ.
ಕುಡ್ಲೆ ಬೀಚಿಗೆ ಹಿಲ್ ಸ್ಟೇಷನ್ ಹಿಂಗೆ ಹೋಗ್ಬೇಕಾ? ಹೋಗುವ ದಾರಿ ಗೋಗರ್ಭಕ್ಕೆ ಹೋಗುವ. ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಬೈಕ್ ಎಲ್ಲಿ ಹಚ್ಚೋದಂತ ಗೊತ್ತಾಗ್ತಿಲ್ಲ. ಬೈಕ್ ಇಲ್ಲ ಸೈಡಿಗೆ ಹಚ್ಚಿಟ್ಟು ಬರುವ ಬನ್ನಿ. ಇಲ್ಲಿ ಹಚ್ಚಿಟ್ಟು ಕೆಫೆ ಹತ್ರ ಒಂದು ಪಾರ್ಕ್ ಮಾಡಿಟ್ಟು ಹೋಗ್ತಾ ಇದ್ದೀನಿ ನನ್ನ ಅಶ್ವನ. ಬನ್ನಿ ಈಗ ನಾವು ಒಳಗೋಗುವ. ಇಲ್ಲೇನು ನೋಡ್ತಿದ್ರೆ ಸ್ನೇಹಿತರೆ, ಬೋರ್ಡ್ ಹಾಕಿದ್ದಾರೆ ಸಣ್ಣಕ್ಕೆ, ಗೋಗರ್ಭಕ್ಕೆ ಹೋಗುವ ದಾರಿ. ಇಲ್ಲಿಂದ ಒಳಗಡೆ ಹೋಗ್ಬೇಕೀಗ. ಆ ಬೈಕಲ್ಲಿ ಪಾರ್ಕ್ ಮಾಡಿದ್ದೇನೆ. ಬನ್ನಿ ಸೀದಾ ಒಳಗುವ ನಡೀತಾ. ಫಸ್ಟ್ ಟೈಮ್ ಬರ್ತಾ ಇರೋದು, ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಂ ನಮಃ ಶಿವಾಯ. ಜನ ಇದ್ದಾರೋ ಏನೋ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ ಈಗ ಒಬ್ಬನೇ, ಸೋಲೋ. ಈ ಕಾಡಲ್ಲಿ ನೋಡ್ತಿದ್ರೆ ಸ್ನೇಹಿತರೆ, ಒಬ್ಬನೇ ಹೋಗ್ತಾ ಇರೋದು. ಕಾಡಲ್ಲ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತೇಳಿ. ಪೂರ್ತಿ ಚಿರೆಕಲ್ಲಿದು, ಅಂದರೆ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಾರಲ್ಲ ಚೌಕ. ಈ ಸೈಡ್ ಪೂರ್ತಿ ಅದೇ ಚಿರೆಕಲ್ ಗುಡ್ಡ ನೋಡಿ. ಬನ್ನಿ ಒಳಗುವ ನಾವು ದೇವ್ರ ಹತ್ರ. ಜನ ಇದ್ದಾರೆ ಇಲ್ಲಿ. ನೋಡ್ತಿದ್ದೆ ಸ್ನೇಹಿತರೆ, ಭಾಳ ದೂರ ಇಲ್ಲ, ಸ್ವಲ್ಪ ಬಂದರೆ ಗೊತ್ತಾಗ್ತದೆ. ನೋಡಿ ಅಂಥ ಪ್ಲೇಸ್ ಇದೆ ಅಂತ ಗೊತ್ತಾ. ನೋಡಿ ಗೋಗರ್ಭ, ಮತ್ತು ಸ್ಥಳೀಯ ಜನ ಗೋವಿನ ಗರ್ಭ ಅಂತೇಳಿ ಕೂಡ ಕರೀತಾರೆ. ಒಳಗೆ ಹೋಗ್ತೇನೆ. ಸ್ವಲ್ಪ ಅಲ್ಲಿ ತನಕ ಪ್ಲೇಸ್ ನೋಡಿ ಹೆಂಗಿದೆ ಅಂತೇಳಿ. ಎಲ್ಲ ಒಣಗೋಗಿದೆ ಬಿಸಿಲಿಗೆ. ಸ್ವಲ್ಪ ಹಸಿರು ಇದೆ. ಹಸಿರಿದ್ರೆ ಇನ್ನೂ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು. ಒಳಗೆ ಹೋಗಿ ಬರುವ ದೇವ್ರ ಹತ್ರ. ಹಳೆ ಪುರಾತನವಾದ ದೇವಸ್ಥಾನ ಇದು. ನಮ್ಮ ಗೋಕರ್ಣದಲ್ಲಿ ಈ ಥರ ಪ್ಲೇಸ್ ಇದೆ ಅಂಥೇಳಿ, ಅದು ನಮ್ಮ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಹೈಡನ್ ಆಗಿರೋ ಪ್ಲೇಸ್ ಅಂದರೆ ಹಳೆ ಪುರಾತನವಾದ ದೇವಸ್ಥಾನ. ಪೂರ್ತಿ ಚಿರೆಕಲ್ಲಿದು. ಈ ಕಲ್ಲಿನ ಗುಹೆದೊಳಗೆ ಹೆಂಗೆ ಕಲ್ಲಿಂದ ಇದ್ರೊಳಗೆ ಯಾವ ಥರ ಗುಹೆ ಆಗಿದೆ ಮಾಡಿದ್ದಾರೆ ಅಂಥೇಳಿ. ಓಂ ನಮಃ ಶಿವ. ಮೇಲ್ಗಡೆ ಹೋಗ್ರ. ಒಳಗೆ ಇನ್ನೂ ಹೋಗಿಲ್ಲ, ಆಮೇಲೆ ಹೋಗ್ತೇನೆ. ಶೂ ತೆಗೆದಿಟ್ಟು ಬರ್ತೆ. ಜೈ ಶ್ರೀರಾಮ್. ಟೂರಿಸ್ಟ್ ಪ್ಲೇಸು. ಓಂ ನಮಃ ಶಿವಾಯ. ನೋಡಿ ಸ್ನೇಹಿತರೆ, ಒಳಗಿನ ಗುಹೆ. ಮತ್ತು ಒಳಗೆ ಹೆಂಗೆ ಹೋಗೋದು ನನಗೂ ಗೊತ್ತಿಲ್ಲ. ಟಾರ್ಚ್ ಹೊಡ್ಕೊಂಡೇ ಹೋಗ್ಬೇಕೀಗ ದೇವ್ರ ಹತ್ರ ಹೋಗ್ರ. ಓಂ ನಮಃ ಶಿವಾಯ. ಇದೆಲ್ಲ ಮೇಲಿಂದ ತೋರಿಸಿದ್ದು ನಾನು. ಇದು ಒಳಗಡೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಶಂಭೋ ಶಂಕರ. ಒಳಗಡೆ ಇದ್ದಾನೆ ನಮ್ಮ ಅಪ್ಪ ಈಶ್ವರಪ್ಪ. ಇದು ಒಳಗಡೆ ದೇವಸ್ಥಾನ. ಇದು ನೋಡಿ ಪೂರ್ತಿ ಚಿರೆಕಲ್ಲಿದು. ಯಾವ ಥರ ಹೆಂಗಾಗಿದೆ ಅಂಥೇಳಿ. ಗೋಗರ್ಭ, ಗೋವಿನ ಗರ್ಭ. ಮತ್ತೊಂದು ಹೆಸರು ಬಂದುಬಿಟ್ಟು ಶಿವ ಗುಹೆ, ಗೋಕರ್ಣ. ನಮಃ ಶಿವ. ಒಳಗಡೆ ಎಷ್ಟು ಚೆನ್ನಾಗಿ ಪ್ಲೇಸ್ ಇದೆ, ಎಷ್ಟು ತಣ್ಣಗಿದೆ. ಮೇಲ್ಗಡೆ ಎಷ್ಟು ಬಿಸಿಲಿದೆ, ಹಾಗೆ ಇಲ್ಲಿ ಒಳಗಡೆ ಎಷ್ಟು ತಣ್ಣಾಗಿದೆ. ಗುಹೆದು ಹೊರಗಡೆ ನೋಟ ಇದು. ಇದು ಒಳಗಡೆಯಿಂದ ನೋಟ ನೋಡಿ ಹೆಂಗಿದೆ ಅಂತೇಳಿ. ಪೂರ್ತಿ ಚಿರೆಕಲ್ಲು ಹೇಗಿದೆ. ಒಳಗೋದ್ರೆ ದೇವಸ್ಥಾನ.
ಬನ್ನಿ ಹೋಗುವ ಹಾಗೆ. ಫೈನಲಿ ಹೋಗಿ ದೇವಸ್ಥಾನ ದರ್ಶನ ಮಾಡಿ ಗುಹೆನೆಲ್ಲ ನೋಡ್ಕೊಂಬಂದೆ. ಚೆನ್ನಾಗಿದೆ, ಒಂಥರ ಹೈಡನ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮದು ಗೋಕರ್ಣದಲ್ಲೇ. ಇದನ್ನು ನೋಡಲಿಕ್ಕೆ ನಾನು ಯಲ್ಲಾಪುರಿಂದ ಗೋಕರ್ಣಕ್ಕೆ ಸೋಲೋ ರೈಡ್ ಬಂದಿದ್ದೆ. ಚೆನ್ನಾಗಿದೆ, ನೋಡ್ಕೊಬಂದೆ. ಇಲ್ಲಿ ಗಣಪತಿ ದೇವಸ್ಥಾನ ಅಂತ ಕಾಣುತ್ತೆ, ಅದು ಲೆಫ್ಟ್ ಸೈಡೆ. ಅಲ್ಲಿಂದ ಕುಡ್ಲೆ ಬೀಚಿಗೆ ರಸ್ತೆ ಅಂತಿದೆ, ಸಣ್ಣ ರಸ್ತೆ. ಆ ರೂಟ್ ಹಿಡ್ಕೊಂಡು ಹೋದ್ರೆ ಸಾಕು, ಸೀದಾ ಸಿಗತ್ತೆ. ಕೇವ್ಸ್ ಮಾತ್ರ ಚೆನ್ನಾಗಿದೆ, ಗುಹೆ ಗೋಗರ್ಭ ಗುಹೆ. ಈಗ ಎಲ್ಲ ನೋಡ್ಕೊಂಡು ಸೀದಾ ರಿಟರ್ನ್ ಹೋಗ್ತಾ ಇದ್ದೇನೆ. ಎಲ್ಲ ಹಸು ಆಗ್ತಾಯಿದೆ, ಯಾವ್ದಾದ್ರು ಒಂದು ಹೋಟೆಲ್ ನೋಡ್ಬೇಕೀಗ. ಊಟ ಮಾಡಿ ಸೀದಾ ಮನೆ ಕಡೆ ಪಯಣ. ಅಶ್ವ 200 ಕಿಲೋಮೀಟ್ರ್ ಆಯಿತು ರನ್ನಿಂಗು. ಚೈನ್ ಸ್ಪ್ರೇ ತರಲಿಲ್ಲಾಗಿತ್ತು, ಇಲ್ಲಿ ಶೋರೂಮ್ ಸಿಕ್ತು ಹೀರೋದವ್ರದ್ದೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಳೋ ಅಂತೇಳಿ ಬಂದೆ. ಓಕೆ, ಶಿವ ಕೇವ್ನ ನೋಡ್ಕೊಂಡು ಸೀದಾ ಊಟಕ್ಕೆ ಹೋದೆ. ಹಸುವಾಗಿತ್ತು, ಹಸುವಾಗಿ ಹೋಗಿ ಊಟ ಮಾಡಿ ಮಸ್ತ್ ಮೀನು ಊಟ ಮಾಡಿದೆ. ಲಾಸ್ಟಿಗೂ ಎಲ್ಲ ಪ್ಲೇಸ್ನ ನೋಡಿಕೊಂಡು, ಅಂದರೆ ಹೈಡನ್ ಪ್ಲೇಸ್ನ ಶಿವ ಕೇವ್, ಶಿವ ಗುಹೆನ ನೋಡ್ಕೊಂಡು ಆಮೇಲೆ ಸೀದಾ ಊಟಕ್ಕೆ ಹೋದೆ. ಊಟ ಮಾಡಿ ಸೀದಾ ಈಗ ಮತ್ತೆ ರಿಟರ್ನ್ ಮನೆ ಹೋಗ್ತಾಯಿದ್ದೀನಿ. ಇದು ಮದನಗಿರಿ ಕ್ರಾಸು, ಅದೇ ಯಾವಾಗ ಹೇಳಿದ್ದೆಲ್ಲ ಅದೇ ಕ್ರಾಸಿಗೆ ಇಲ್ಲಿ ಬಂದು ಸ್ಟಾಪ್ ಮಾಡಿದೆ. ಈಗ ಇಲ್ಲೇ ಒಂದ್ಸಲ ನಾವು ಎಳ್ನೀರು ಹೊಡೆದು ಸೀದಾ ಮನೆ ಹೋಗ್ತೀನಿ. ಏನು ಹೇಳ್ತೀರಾ ಸ್ನೇಹಿತರೆ, ಇವತ್ತೇ ಸೋಲೋ ರೈಡು. ವಿಡಿಯೋದಲ್ಲೆಲ್ಲ ಪೂರ್ತಿ ಎಂಜಾಯ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ಹೊಸ ಬ್ಲಾಗ್ನೊಂದಿಗೆ, ಹೊಸ ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ. ಹೊಸದಾರಿಗೆ ಯಾಕೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ನಾನು ನಿಮ್ಮ ಉತ್ತರ ಕನ್ನಡದ ಹುಡುಗ.